ಒಟ್ಟಾರೆಯಾಗಿ ಮೂಡಾ ತನಿಖೆ ಸಿಬಿಐಗೆ ಹೋಗಲ್ಲ. ಒಂದು ಶುಭ ಸುದ್ದಿ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಆದರೆ ಲೋಕಾಯುಕ್ತದಲ್ಲೇ ತನಿಖೆ ಮುಂದುವರಿಯುತ್ತೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಹನುಮಂತ್ ದುರ್ಗದ್. ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಹನುಮಂತ್ ದುರ್ಗದ್, ಇನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಅಂತ ಕೂಡ ಹೇಳಬಹುದು ಈ ಒಂದು ತನಿಖೆಯಲ್ಲಿ. ಆದರೆ ಈ ಕುರಿತಂತೆ ಸ್ನೇಹಮಯಿ ಕೃಷ್ಣ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು, ಅವರಿಗೆ ಮುಂದೆ ಇರ್ತಕ್ಕಂಥ ಕಾನೂನು ಕ್ರಮಗಳು ಏನಿರಬಹುದು, ಈ ಬಗ್ಗೆ ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ ಹನುಮಂತ್ ದುರ್ಗದ್. ಕಾವ್ಯ, ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವಾಗ ಈ ಪ್ರಕರಣ ಶುರುವಾಯಿತು ಅವಾಗಿಂದನೂ ಕೂಡ ರಾಜಕೀಯ ಹೋರಾಟ, ಕಾನೂನಾತ್ಮಕ ಹೋರಾಟವನ್ನ ಮಾಡಿದ್ರು. ರಾಜಕೀಯ ಹೋರಾಟಕ್ಕೆ ಒಂದಷ್ಟು ಸೈಲೆಂಟ್ ಆದರೂ ಕೂಡ ಕಾನೂನಾತ್ಮಕ ಹೋರಾಟ ನಿರಂತರವಾಗಿ ನಡೀತಾ ಇತ್ತು. ಕಾನೂನಿನ ಅಂಗಳದಲ್ಲಿ ಈ ರೀತಿಯ ವಾದ ವಿವಾದ ನಡೀತಾ ಇತ್ತು. ಯಾವಾಗ ಮೊದಲಿಗೆ ಪ್ರಾಸಿಕ್ಯೂಷನ್ ವಿಚಾರ ಪ್ರಸ್ತಾಪ ಆಯಿತು, ಅದಾದ ನಂತರದಲ್ಲಿ ಲೋಕಾಯುಕ್ತರ ತನಿಖೆಗೆ ಇದನ್ನು ಅನುಮತಿ ಕೊಟ್ಟ ನಂತರದಲ್ಲಿ ಲೋಕಾಯುಕ್ತ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ದೂರ ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಇದ್ದಾರೆ, ಅವರಿಗೆ ಒಂದಷ್ಟು ಅನುಮಾನಗಳು ಬಂತು. ವಿಶೇಷವಾಗಿ ಮೈಸೂರಿನ ಮೂಡಾದಲ್ಲಿ ಏನಿದೆ, ಲೋಕಾಯುಕ್ತರು ಅದನ್ನು ಸರ್ಚಿಂಗ್ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿರುವಂತಹ ಮಾಹಿತಿ ಸೋರಿಕೆಯಾಗಿ ಸಚಿವ ಭೈರತಿ ಸುರೇಶ್ ಅವರು ಅಲ್ಲಿಯ ದಾಖಲೆಗಳನ್ನು ಕೊಂಡೊಯ್ದಿದ್ದಾರೆ ಅನ್ನುವಂತಹ ಆರೋಪವನ್ನೆತ್ತ ಆ ಅನುಮಾನವನ್ನು ಮುಂದೆ ಇಟ್ಕೊಂಡು ಲೋಕಾಯುಕ್ತರ ತನಿಖೆ ಮೇಲೆ ನನಗೆ ನಂಬಿಕೆ ಇಲ್ಲ ಅನ್ನುವಂಥ ವಿಚಾರವನ್ನು ಮುಂದೆ ಇಟ್ಟು ಈಗ ಸಿಬಿಐ ತನಿಖೆಗೆ ಕೋರಿ ಅರ್ಜಿಯನ್ನು ಹಾಕಿದರು. ಎರಡೂ ವಾದಗಳನ್ನು ಅಂದರೆ ಅರ್ಜಿದಾರರ ಪರವಾಗಿರುವಂತಹ ಹಿರಿಯ ವಕೀಲರ ವಾದವನ್ನು ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸಿದಂತಹ ಹಿರಿಯ ವಕೀಲರ ವಾದವನ್ನು ಜೊತೆಗೆ ಲೋಕಾಯುಕ್ತ ಕೊಟ್ಟಂತಹ ವರದಿಯನ್ನು ಕೂಡ ಕುಲಂಕುಷವಾಗಿ ಗಮನಿಸಿದಂತಹ ಕೋರ್ಟ್ ಈಗ ಸಿಬಿಐ ತನಿಖೆ ಅವಶ್ಯಕತೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಒಂದಷ್ಟು ಸೂಚನೆಯನ್ನು ಆದೇಶವನ್ನು ಕೊಟ್ಟಿದೆ. ಆದರೆ ಈ ಆದೇಶವನ್ನು ಪ್ರಶ್ನೆ ಮಾಡಲಿಕ್ಕೂ ಕೂಡ ಸ್ನೇಹಮಯಿ ಕೃಷ್ಣ ಅವರಿಗೆ ಸಾಕಷ್ಟು ಅವಕಾಶ ಇದೆ. ಯಾಕೆಂತಂದು ಹೇಳಿದ್ರೆ ಮೇಲ್ಮನೆಯನ್ನು ಸಹಜವಾಗಿ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟಂಥ ತೀರ್ಪನ್ನು ಹೈಕೋರ್ಟ್ನಲ್ಲಿ ಕೊಟ್ಟಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ಬೋದು, ಮೇಲ್ಮನೆ ಅರ್ಜಿಯನ್ನು ಸಲ್ಲಿಸಬಹುದು, ಅಲ್ಲೂ ಕೂಡ ವಾದವನ್ನು ಮಾಡಬಹುದು. ಯಾಕೆಂತಂದು ಹೇಳಿದ್ರೆ ಈ ಒಂದು ತೀರ್ಪಿನ ವಿಚಾರಕ್ಕೆ ನಮಗೆ ಸಮಾಧಾನ ತಂದಿಲ್ಲ ಅನ್ನುವಂಥ ವಿಚಾರವನ್ನು ಮುಂದೆ ಇಟ್ಟು ಕೋರ್ಟಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆದರೆ ಕಾನೂನಾತ್ಮಕ ಹೋರಾಟ ಕಂಟಿನ್ಯೂ ಆಗುತ್ತೆ. ಆದರೆ ಇಲ್ಲಿ ನಾವು ಒಂದು ಸ್ಪಷ್ಟವಾದಂಥ ವಿಚಾರ ಏನಂತಂದು ಹೇಳಿದ್ರೆ ಸಿಬಿಐ ತನಿಖೆಯಿಂದ ಒಂದಷ್ಟು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದಷ್ಟು ರಿಲೀಫ್ ಆಗ್ಬೋದು. ಯಾಕಂತಂದು ಹೇಳಿದ್ರೆ ರಾಜಕೀಯವಾಗಿ ವಾದ ವಿವಾದಗಳು ಇತ್ತು. ರಾಜಕೀಯ ನಾಯಕರು ಕೂಡ ಈ ಒಂದು ವಿಚಾರಕ್ಕೆ ಪರ ವಿರೋಧದ ಚರ್ಚೆಯನ್ನು ಸಾಕಷ್ಟು ಜೋರಾಗಿ ಮಾಡಿದ್ರು. ಬಿಜೆಪಿಯವರು ಸಿಬಿಐ ತನಿಖೆಗೆ ಮಾಡಬೇಕು, ಯಾಕೆಂತಂದು ಹೇಳಿದ್ರೆ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿರೋ ಕಾರಣಕ್ಕಾಗಿ ಒಂದಷ್ಟು ನಿಷ್ಪಕ್ಷಪಾತ ತನಿಖೆಯನ್ನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತಂದು ಹೇಳಿದ್ರೆ ಸ್ವತಃ ರಾಜ್ಯದ ಮುಖ್ಯಮಂತ್ರಿಯೇ ಆರೋಪಿ ಆಗಿರುವಂಥ ಕಾರಣಕ್ಕಾಗಿ ಅವರನ್ನು ಯಾವ ರೀತಿ ತನಿಖೆ ಮಾಡಲಿಕ್ಕಾಗುತ್ತೆ, ಅದನ್ನ ಸರ್ಕಾರದ ಅಧೀನದಲ್ಲಿರುವಂತಹ ಅಧಿಕಾರಿಗಳು ಯಾವ ರೀತಿ ತನಿಖೆ ಮಾಡೋಕ್ಕಾಗುತ್ತೆ, ಆ ಕಾರಣಕ್ಕಾಗಿ ಸಿಬಿಐ ಕೊಡಬೇಕು ಅನ್ನೋ ವಾದವನ್ನ ಬಿಜೆಪಿ ನಾಯಕರು ಇಟ್ಟಿದ್ರು. ಇತ್ತ ಕಾಂಗ್ರೆಸ್ ನಾಯಕರು ಒಂದು ಪ್ರಕರಣವನ್ನ ಎರಡು ರೀತಿಯ ತನಿಖಾ ಸಂಸ್ಥೆಗಳು ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥ ವಾದವನ್ನು ಇಡೋದ್ರ ಜೊತೆಗೆ ಸಿಬಿಐ ಅನ್ನೋದಿದೆ ಹೇಗೆ ಲೋಕಾಯುಕ್ತ ರಾಜ್ಯ ಸರ್ಕಾರದಲ್ಲಿ ಅಧೀನದಲ್ಲಿ ಬರುತ್ತೋ ಅದೇ ರೀತಿಯಾಗಿ ಸಿಬಿಐ ಕೂಡ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುತ್ತೆ. ಆ ಕಾರಣಕ್ಕಾಗಿ ಸಿಬಿಐ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನೋಂಥ ವಾದವನ್ನ ಕಾಂಗ್ರೆಸ್ ನಾಯಕರು ಇಟ್ಟಿದ್ರು. ಇದೀಗ ಅಂತಿಮವಾಗಿ ಈ ಒಂದು ಲೋಕಾಯುಕ್ತರ ತನಿಖೆ ಮುಂದುವರಿಯುತ್ತೆ. ಸಿಬಿಐ ತನಿಖೆಗೆ ಒಂದಷ್ಟು ತಡೆಯಾಜ್ಞೆಯನ್ನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಂಚ ರಿಲೀಫ್ ಆಗಿರುವಂತದ್ದು. ಕಾವ್ಯ, ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಂಚ ರಿಲೀಫ್ ಅಂತಾನೆ ಹೇಳ್ಬೋದು. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ಇರ್ತಕ್ಕಂಥ ಕಾನೂನು ಕ್ರಮಗಳು ಏನಿರಬಹುದು ಅಂದ್ರೆ ಈ ಬಗ್ಗೆ ಹೇಳೋದಾದ್ರೆ ಹನುಮಂತ್ ದುರ್ಗದ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾನೂನಾತ್ಮಕ ಹೋರಾಟದಲ್ಲಿ ಈಗ ಒಂದಷ್ಟು ಕೊಂಚ ರಿಲೀಫ್ ಇರುವಂಥ ಕಾರಣಕ್ಕಾಗಿ ಲೋಕಾಯುಕ್ತ ತನಿಖೆಗೆ ಸಹಕಾರ ಕೊಡುವಂಥದ್ದು, ಲೋಕಾಯುಕ್ತ ತನಿಖಾ ವರದಿ ಯಾವ ರೀತಿ ಬರುತ್ತೆ ಅಂತ ಅದು ಕಾದು ನೋಡುವಂಥ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಈ ನಡುವೆ ಇಡಿಯ ವಿಚಾರ ಒಂದಷ್ಟು ಏನಾದರೂ ಮಧ್ಯಪ್ರವೇಶ ಮಾಡಿದ್ರೆ, ಇಡಿ ತನಿಖೆ ಏನಾದರೂ ಮುಂದುವರೆದ್ರೆ ಆ ಒಂದು ತನಿಖೆಯನ್ನು ನಡೀತಾ ಇದೆ, ಅದಕ್ಕೂ ಕೂಡ ಸಹಕಾರ ನೀಡುವಂಥ ಸಾಧ್ಯತೆಗಳು ಹೆಚ್ಚಿರುವಂಥದ್ದು. ಆದರೆ ಇಲ್ಲಿ ಆಪ್ಷನ್ ಇರೋದು ಯಾರಿಗೆ ಅಂತಂದು ಹೇಳಿದ್ರೆ ಸ್ನೇಹಮಯಿ ಕೃಷ್ಣ. ಯಾಕಂದ್ರೆ ಹೈಕೋರ್ಟ್ನಲ್ಲಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ತೀರ್ಪನ್ನು ಬಂದಾಗಿದೆ, ಸಿಬಿಐಗೆ ಕೊಡೋದಿಲ್ಲ ಅನ್ನುವಂಥ ತೀರ್ಪು ಬಂದಾಗಿದೆ. ಆ ಕಾರಣಕ್ಕಾಗಿ ಅವರು ರಿಲೀಫ್ ಆಗಿದ್ದಾರೆ. ಆದರೆ ಮುಂದಿನ ಕಾನೂನಾತ್ಮಕ ಹೋರಾಟವನ್ನು ಸ್ನೇಹಮಯಿ ಕೃಷ್ಣ ಅವರು ಮುಂದುವರಿಸ್ತಾರೆ. ಅವರಿಗಿರುವಂತಹ ಒಂದಷ್ಟು ಆಕ್ಷೇಪಣೆಗಳೇನಿದಾವೆ ಆ ಆಕ್ಷೇಪಣೆಗಳನ್ನು ಮೇಲ್ಮನೆ ದೂರ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಒಂದಷ್ಟು ಕಾನೂನಾತ್ಮಕ ಹೋರಾಟವನ್ನು ಮುಂದುವರಿಸುವಂತಹ ಸಾಧ್ಯತೆಗಳೇ ಹೆಚ್ಚಿರುವಂತದ್ದು. ಕಾವ್ಯ, ಥ್ಯಾಂಕ್ ಯು ಹನುಮಂತ್ ದುರ್ಗದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಒಟ್ಟಾರೆಯಾಗಿ ಕೋರ್ಟ್ ಅಂಗಳದಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದೊಳ್ಳೆ ದಿನ ಅಂತಾನೆ ಹೇಳ್ಬೋದು. ಆದರೆ ತಾತ್ಕಾಲಿಕ ರಿಲೀಫ್ ಅಷ್ಟೇನೆ. ಲೋಕಾಯುಕ್ತ ತನಿಖೆ ಏನಿದೆ ಅದು ಮುಂದುವರಿಯುತ್ತೆ, ಆದರೆ ಸಿಬಿಐ ತನಿಖೆಯನ್ನ ತೆಗೆದುಕೊಳ್ಳಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಲೋಕ ಎಫ್ಐಆರ್ ದಾಖಲಿಸಿದ ದಿನವೇ ಸಿಬಿಐ ತನಿಖೆಗೆ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿಯನ್ನ ಕೂಡ ಕೋರಿದ್ರು. ಒಟ್ಟಾರೆಯಾಗಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈ ಮೂಲಕ.